ಒಂದು ಊರಲ್ಲಿ ನೀರಜ್ ಅಂತ ಒಂದ್ ಹುಡುಗಿ ವಾಸವಾಗಿರ್ತಿದ್ಲು. ಅವಳಿಗೆ ತಾಯಿ ಇರ್ಲಿಲ್ಲ, ಮತ್ತೆ ತಂದೆ ತುಂಬಾನೇ ಬಡವರಾಗಿದ್ರು. ಅಪ್ಪ, ಮನೆಗ್ ಬಂದ್ರ? ಇವತ್ತೇನಾದ್ರೂ ಕೆಲ್ಸ ಸಿಕ್ತಾ? ಇಲ್ಲ ಮಗು, ನನ್ಗಿವತ್ತು ಯಾವುದೇ ಕೆಲ್ಸ ಸಿಕ್ಕಿಲ್ಲ. ಅಪ್ಪ, ನೀವ್ ಬೆಳಗಿಂದ ಹಸಪ್ಕೊಂಡಿದ್ದೀರಾ. ನಾನು ರಮೇಶ್ ಚಿಕ್ಕಪ್ಪನ್ ಮನೆಗ್ ಹೋಗಿ ಏನಾದ್ರೂ ತಿನ್ನಕ್ ತಗೊಂಡ್ ಬರ್ತೀನಿ. ನೀರಜ್ ಕೂಡು ಕುಟುಂಬದಲ್ಲಿ ಇರ್ತಿದ್ಲು. ಅವಳು ಚಿಕ್ಕಪ್ಪ ಚಿಕ್ಕಮ್ಮ ಮತ್ತೆ ಅತ್ತೇನು ಅದೇ ಮನೇಲೇ ಇರ್ತಿದ್ರು. ನೀರಜ್ ಚಿಕ್ಕಮ್ಮನ ಅಡ್ಗೆ ಮನೆಗ್ ಹೋದಾಗ ಚಿಕ್ಕಮ್ಮ ಅದನ್ನ ನೋಡ್ಬಿಡ್ತಾಳೆ. ಏನ್ ಹುಡುಕ್ತಿದ್ಯಾ? ಗೌರಿ ಚಿಕ್ಕಮ್ಮ, ಅಪ್ಪ ಹಸಪ್ಕೊಂಡಿದ್ದಾರೆ, ನಾನು ಅವ್ರಿಗೆ ತಿನ್ನೋಕ್ ತಗೊಂಡ್ ಹೋಗ್ಲಾ? ಬೇಡ, ಸ್ವಲ್ಪ ಹೊತ್ತಿನ ಮುಂಚೆ ನೀನ್ ತಿಂಡಿ ತಿನ್ಬೇಕು ಅಂತ ನೀನೇ ತಗೊಂಡ್ ಹೋಗಿದ್ದೆ ಅಲ್ವಾ? ನಿಮ್ ಚಿಕ್ಕಪ್ಪನೂ ಈಗ ಬರ್ತಾರೆ. ಅವ್ರೇನ್ ತಿಂತಾರೆ? ಪದೇ ಪದೇ ಇಲ್ಲಿಗೆ ಎಲ್ಲದಕ್ಕೂ ಬರ್ತೀಯಾ? ಇಲ್ಲೇನ್ ದುಡ್ಡು ಮರದಲ್ ಬೆಳೆಯತ್ತಾ? ಇಡೀ ಮನೆ ಜವಾಬ್ದಾರಿನ ನಿಮ್ ಚಿಕ್ಕಪ್ಪ ಏನ್ ತಗೊಂಡಿಲ್ಲ. ಹುಷಾರಿಲ್ದೇರೋ ಅಕ್ಕ, ಕೆಲ್ಸ ಇಲ್ದೇರೋ ಅಣ್ಣ ಎಲ್ಲ ನನ್ ಗಂಡನ ಹಿಂದೆನೆ ಬಿದ್ದಿದ್ದಾರೆ. ಹೋಗಿಲ್ಲಿಂದ, ತಿನ್ನೋಕೇನು ಇಲ್ಲ ಇಲ್ಲಿ. ನೀರಜ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ರಾಧಾ ಅತ್ತೆ, ನನ್ ಗೌರಿ ಚಿಕ್ಕಮ್ಮನ ಅಡ್ಗೆ ಮನೆಗೆ ಅಪ್ಪಂಗೋಸ್ಕರ ತಿಂಡಿ ತರೋದಕ್ಕೆ ಅಂತ ಹೋಗಿದ್ದೆ. ಚಿಕ್ಕಮ್ಮ ನಂಗೆ ಬಾಯಿಗೆ ಬಂದಿದ್ದೆಲ್ಲ ಬೈದ್ ಕಳ್ಸಿದ್ರು. ನೀನ್ ಅಣ್ಣಂಗೆ ನನ್ ತಿಂಡಿನೇ ತಗೊಂಡ್ ಹೋಗ್ಕೊಡು. ನಾನ್ ಇದನ್ನ ತಿಂದಿಲ್ಲ, ಹಾಗೆ ಇಟ್ಟಿದ್ದೀನಿ. ನನಗ್ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ, ಅದಕ್ಕೆ ತಗೊಂಡ್ ಹೋಗು. ಇದನ್ನ ನಿಮ್ ತಂದೆಗೆ ಕೊಡು. ಸ್ವಲ್ಪ ಹೊತ್ತಾದ್ಮೇಲೆ ನೀರಜ್ ಚಿಕ್ಕಪ್ಪ ರಮೇಶ್ ಮನೆಗ್ ವಾಪಸ್ ಬರ್ತಾರೆ. ಅವರು ತಿಂಡಿ ತಿಂತಿರ್ಬೇಕಾದ್ರೆ ಆಗ ಗೌರಿ ಅವ್ರಿಗೆ ಹೇಳ್ತಾರೆ, ನಿಮ್ ಅಣ್ಣನ್ ಮಗಳಂತೂ ನನ್ ತಲೆ ಕೆಡ್ಸಿಟ್ಬಿಟ್ಟಿದ್ದಾಳೆ. ಒಂದ್ಸಲ ತರ್ಕಾರಿ, ಒಂದ್ಸಲ ಹಿಟ್ಟು, ಒಂದ್ಸಲ ಅಕ್ಕಿ ಎಲ್ಲನೂ ನಮ್ಮನೆಯಿಂದಾನೆ ತಗೊಂಡ್ ಹೋಗ್ತಾಳೆ. ನಿಮ್ ಅಕ್ಕ ರಾಧಾ ಸತ್ ಹೋಗ್ತಿದ್ದ ಹಾಗೇನೆ ನೀರಜ್ ಮತ್ತೆ ಅವ್ರ ತಂದೆನೂ ಈ ಮನೆಯಿಂದ ಹೊರಗ್ ಕಳಿಸ್ಬಿಡಿ. ಈ ಬಡವರು ಕೋರ್ಟ್ ಕಚೇರಿ ಅಂತ ತಿರುಗಿ ನಮ್ ವಿರುದ್ಧ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಆದ್ರೆ ರಾಧಾ ಯಾವಾಗ ಜೀವ ಬಿಡ್ತಾಳೆ ಅಂತ ಯಾರಿಗ್ ಗೊತ್ತು? ನೀವೇ ಅವ್ರ ವಯಸ್ಸನ್ನ ಜಾಸ್ತಿ ಮಾಡ್ತಿರೋದು. ಊಟ ತಿಂಡಿ ಔಷಧಿಗಳನ್ನ ನಿಲ್ಸಿದ್ರೆ ಅವರು ಜಾಸ್ತಿ ದಿನ ಬದುಕಲ್ಲ. ಗೌರಿ ರಾಧಂಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೊಡೋದನ್ನೇ ನಿಲ್ಲಿಸ್ಬಿಡ್ತಾಳೆ. ಸಮಯಕ್ಕೆ ಸರಿಯಾಗಿ ತಿಂಡಿನೂ ಕೊಡಲ್ಲ, ಕುಡಿಯೋಕ್ ನೀರು ಕೊಡಲ್ಲ. ರಾಧಾನು ಕೆಲವೇ ದಿನಗಳಲ್ಲಿ ತೀರ್ ಹೋಗ್ತಾಳೆ. ನೀರಜ್ಗೆ ತನ್ನ ಅತ್ತೆ ಬಿಟ್ಟು ಹೋಗಿದ್ದಕ್ಕೆ ತುಂಬಾನೇ ಬೇಜಾರಾಗತ್ತೆ. ಆಮೇಲ್ ಒಂದಿನ ರಮೇಶ್ ನೀರಜ್ ಅವರ ತಂದೆಗೆ ಹೇಳ್ತಾರೆ, ಕಿಶಣಣ್ಣ ಕೇಳಿ, ನಿಮ್ಮ ಸಾಮಾನೆಲ್ಲ ಹೊರಗ್ ತಗೊಂಡೋಗಿ, ನಾನು ಮನೆನ ಬಾಡಿಗೆಗೆ ಬಿಡ್ತಿದ್ದೀನಿ. ಆದ್ರೆ ನಾನು ಎಲ್ಲೋಗೋದು? ನೀವೆಲ್ ಬೇಕಂದ್ರೂ ಹೋಗಿ, ನನ್ಗದ್ ಬೇಕಿಲ್ಲ. ಮರ್ಯಾದೆಯಿಂದ ಹೇಳ್ದಾಗ್ಲೇ ಹೋದ್ರೆ ಒಳ್ಳೇದು, ಇಲ್ಲಾಂದ್ರೆ ಓಡ್ದು ಮನೆಯಿಂದ ಹೊರಗ್ ತಳ್ಬೇಕಾಗುತ್ತೆ. ನೀರಜ್ ಅವ್ರ ತಂದೆ ಹೆದರ್ಕೊಂಡು ಆ ಮನೇನ ಅವರು ಖಾಲಿ ಮಾಡ್ತಾರೆ. ಇತ್ತಗೋ ನೀರಜ್, ಇದ್ರಲ್ಲಿ ನಿನ್ನ ಪ್ರೀತಿ ಅತ್ತೆ ರಾಧಾಗ್ ಸೇರಿರೋ ಬಟ್ಟೆಗಳಿದೆ, ತಗೊಂಡ್ ಹೋಗು, ಕೆಲ್ಸಕ್ ಬರ್ಬೋದು. ಹೇಗಿದ್ರು ನಿಮ್ಮಂತ ಬಡವರು ಇಷ್ಟು ಒಳ್ಳೆ ಬಟ್ಟೆಗಳನ್ನ ಹಾಕೊಳ್ಳೋಕ್ ಸಾಧ್ಯನೇ ಇಲ್ಲ. ಈಗ ನಡೀರಿ, ಹೊರಡಿ ಇಲ್ಲಿಂದ. ನೀರಜ್ ಒಂದು ಧರ್ಮಶಾಲೆಯಲ್ಲಿ ಆಶ್ರಯನ ಪಡ್ಕೋತಾಳೆ. ನೀರಜ್ ರಾಧಾ ಅತ್ತೆಯ ಬ್ಯಾಗಲ್ಲಿದ್ದ ಬಟ್ಟೆಗಳನ್ನ ತೆಗೆದ್ ನೋಡ್ತಾಳೆ. ಅವಳಿಗೆ ಬ್ಯಾಗಲ್ಲಿ ಒಂದು ಚಿನ್ನದ ಸರ ಸಿಗುತ್ತೆ. ಅಪ್ಪ, ಇಲ್ ನೋಡಿ, ಚಿನ್ನದ ಸರ. ಬ್ಯಾಗಲ್ಲಿ ಒಂದು ಪತ್ರ ಇರುತ್ತೆ. ಅದ್ರಲ್ಲಿ ಏನ್ ಬರ್ದಿತ್ತು ಅಂದ್ರೆ, ಇದ್ಯಾವುದೋ ಸಾಧಾರಣವಾದ ಸರ ಅಲ್ಲ, ಇದನ್ನ ಯಾರು ಹಾಕೊಳ್ತಾರೋ ಅವರು ಬೇರೆಯವ್ರಿಗೆ ಆದೇಶವನ್ನ ಕೊಡ್ಬೋದು, ಅದನ್ನ ಅವರು ಪಾಲಿಸ್ತಾರೆ. ಅಪ್ಪ, ಇದು ಸಾಧಾರಣವಾದ ಸರ ಹೌದೋ ಅಲ್ವೋ, ಆದ್ರೆ ಇದು ಚಿನ್ನದ ಸರ ಅಲ್ವಾ? ಇದನ್ನ ಮಾರ್ಬಿಟ್ಟು ನಾವು ಮನೆ ಖರೀದಿ ಮಾಡ್ಬೋದು. ಇದನ್ನ ಮಾರೋದು ಒಳ್ಳೇದಲ್ಲ, ನನಗೆ ನನ್ನ ತಂಗಿಯ ನೆನಪಿಗಾಗಿರೋದು ಇದೊಂದೇ. ನಾನಿದನ್ನ ಅಡ ಇಟ್ಟು ಯಾವ್ದಾದ್ರೂ ಕೆಲ್ಸ ಶುರು ಮಾಡ್ತೀನಿ. ನೀರಜ್ನ ತಂದೆ ಆ ಸರಾನ ಅಡ ಇಟ್ಟು ಅದ್ರಿಂದ ಬಂದ ಹಣದಲ್ಲಿ ಒಂದು ಸಿಹಿ ತಿಂಡಿಯ ಅಂಗಡಿಯನ್ನ ತೆರೀತಾರೆ. ನೀರಜ್ ಕೂಡ ಅವರ ತಂದೆಗೆ ಅವರ ಕೆಲಸದಲ್ಲಿ ಸಹಾಯ ಮಾಡ್ತಾಳೆ. ಕೆಲವೇ ದಿನಗಳಲ್ಲಿ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತೆ. ನೀರಜ್ ಅವರ ತಂದೆ ಅಡ ಇಟ್ಟ ಆ ಸರಕ್ಕೆ ದುಡ್ಡನ್ನ ಕೊಟ್ಟು ಆ ಸರನ ವಾಪಸ್ ಪಡ್ಕೋತಾರೆ. ಹಾಗೆ ಒಂದು ಮನೆನೂ ಖರೀದಿ ಮಾಡ್ತಾರೆ. ನೀರಜ್ ಅವರ ಚಿಕ್ಕಮ್ಮ ಗೌರಿ ಒಂದಿನ ದೇವಸ್ಥಾನದಿಂದ ವಾಪಸ್ ಬರ್ತಿದ್ರು. ಆಗ ಅವರು ನೀರಜ್ ಅವರ ಸಿಹಿ ತಿಂಡಿಯ ಅಂಗಡಿಯನ್ನ ನೋಡ್ತಾಳೆ. ಊರವ್ರ ಹತ್ರ ಎಲ್ಲ ವಿಚಾರಿಸಿದ್ಮೇಲೆ ಗೌರಿಗ್ ಏನ್ ಗೊತ್ತಾಗತ್ತೆ ಅಂದ್ರೆ, ನೀರಜ್ ಅವರ ತಂದೆ ಒಂದು ದೊಡ್ಡ ಮನೇನು ಮಾಡಿದ್ದಾರೆ ಅಂತ.
ರಾತ್ರಿ ರಮೇಶ್ ಮನೆಗ್ ವಾಪಸ್ ಬಂದಾಗ ಗೌರಿ ಅವ್ರಿಗೆ ಹೇಳ್ತಾಳೆ, ಈ ನೀರಜ್ ಅವ್ರ ತಂದೆಗೆ ಇಷ್ಟೊಂದ್ ದುಡ್ಡು ಎಲ್ಲಿಂದ ಬರ್ತಿದೆ ಅಂತ. ಅಪ್ಪ ಮಗಳೆಲ್ಲಾದ್ರೂ ಕನ್ನಗಿನ್ನ ಹೊಡ್ತಿದಾರ ಹೇಗೆ? ದೀಪಾವಳಿ ಬರೋದಿದೆ. ದೀಪಾವಳಿಯ ದಿನ ನಾವು ಸಿಹಿ ತಿಂಡಿ ತಿನ್ಸನ್ನ ತಗೊಂಡು ಅವ್ರ ಮನೆಗೆ ಹೋಗೋಣ. ಅವರು ಶ್ರೀಮಂತರಾದ ದಾರಿನ ತಿಳ್ಕೊಳ್ಳೋಣ. ದೀಪಾವಳಿ ಹಬ್ಬದ ದಿನ ರಮೇಶ್ ಮತ್ತೆ ಗೌರಿ ನೀರಜ್ ಅವರ ಮನೆಗ್ ಬರ್ತಾರೆ. ತಗೊಳ್ಳಿ ಕಿಶಣಣ್ಣ, ನಾವು ದೀಪಾವಳಿಗೋಸ್ಕರ ಸಿಹಿನ ತಂದಿದೀವಿ. ನಮ್ಮ ಮಧ್ಯೆ ಏನೇ ಮನಸ್ತಾಪ ಆಗಿರ್ಬೋದು, ಆದ್ರೆ ನೀನ್ ನನ್ಗೆ ಅಣ್ಣನೇ. ನೀರಜ್ ಮತ್ತೆ ಅವಳ ತಂದೆ ಹಿಂದೆ ನಡೆದಿರೋ ಘಟನೆಗಳನ್ನೆಲ್ಲ ಮರ್ತು ಗೌರಿ ಮತ್ತೆ ರಮೇಶ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಹೊರಡ್ತಿರ್ಬೇಕಾದ್ರೆ ರಮೇಶ್ ಮತ್ತೆ ಗೌರಿ ಅವ್ರ ಮನೆ ಹಿಂದೆ ಬಚ್ಚಿಟ್ಕೊಳ್ತಾರೆ. ಅವರು ನೀರಜ್ ಮತ್ತೆ ಅವಳ ತಂದೆ ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೋತಾರೆ. ಅಪ್ಪ, ಇವತ್ ನಾವ್ ಹೀಗಿರೋದಕ್ಕೆ ಕಾರಣ ಏನು ಅಂತಂದ್ರೆ ಅದು ರಾಧಾ ಅತ್ತೆಯ ಆ ಸರ. ನೀರಜ್ ಮತ್ತೆ ನೀರಜ್ ಅವರ ತಂದೆ ಮಲ್ಗಿರ್ಬೇಕಾದ್ರೆ ಗೌರಿ ಮತ್ತೆ ರಮೇಶ್ ಆ ಸರ ಮತ್ತೆ ಆ ಪತ್ರನ ಕದೀತಾರೆ. ಆ ಸರನ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ. ಇದ್ಯಾವುದೋ ಸಾಧಾರಣವಾದ ಸರ ಅಲ್ವಂತೆ. ಇದನ್ನ ಹಾಕೊಳ್ಳೋರು ಬೇರೆಯವ್ರಿಗೆ ಯಾವುದೇ ಆದೇಶವನ್ನ ಕೊಟ್ರು ಅವರದನ್ನ ಪಾಲಿಸ್ತಾರಂತೆ. ಅಯ್ಯೋ ವಾವ್, ತುಂಬಾನೇ ಮಜವಾಗಿದೆ. ಈಗ ನೋಡ್ತೀರಿ ಈ ಸರದಿಂದ ಏನೇನ್ ಕೆಲ್ಸ ಮಾಡಿಸ್ತೀನಿ ಅಂತ. ಗೌರಿ ಆ ಸರನ ಹಾಕೊಂಡು ಊರ್ಗೆ ಹೋಗ್ತಾಳೆ. ಅಣ್ಣ, ನಿಮ್ಮಷ್ಟು ಹಸುಗಳನ್ನ ನಮಗ್ ಕೊಟ್ಬಿಡಿ. ಆ ವ್ಯಕ್ತಿಯ ಮೇಲೆ ಹಾರದ ಪ್ರಭಾವ ಬೀರಿ ಅವರು ಕೂಡ್ಲೆ ಅವ್ರ ಹತ್ರ ಇದ್ದ ಅಷ್ಟು ಹಸುಗಳನ್ನ ಗೌರಿಗೆ ಕೊಡ್ತಾರೆ. ಗೌರವ್, ನಿನ್ ಮನೇಲಿ ಎಷ್ಟ್ ಹಣ ಇದೆಯೋ ಅದಷ್ಟನ್ನು ತಗೊಂಡ್ಬಂದ್ ನನಗ್ ಕೊಡು. ಈ ರೀತಿ ಗೌರಿ ಆ ಸರದಿಂದ ಕೆಟ್ಟ ಲಾಭಗಳನ್ನ ಪಡ್ಕೊಂಡು ಬೇರೆಯವ್ರ ಮನೇಲಿದ್ದ ವಸ್ತುಗಳನ್ನ ತನ್ ಮನೆಗೆ ತಂದಿಟ್ಕೊಳ್ತಾಳೆ. ಗೌರಿ, ಈ ತರ ಬೇರೆಯವ್ರ ಸಂಪತ್ತನ್ನ ಕೇಳೋದು ಒಳ್ಳೇದಲ್ಲ. ಸಾಕು, ನಿಲ್ಸು. ಇನ್ನು ಎಷ್ಟು ಜನರ ಹತ್ರ ಅವರ ವಸ್ತುನ ಕೇಳ್ತಾನೆ ಇರ್ತೀಯಾ? ನಿಮ್ ಮಾತಿನ ಅರ್ಥ ಏನು? ಜೀವನ ಪೂರ್ತಿ ನೀವ್ ಹೀಗೆ ಬಡತನದಲ್ಲೇ ಇರ್ತೀರಾ? ಅಲ್ಲ, ಈಗ ಹಾರ ನಮ್ ಹತ್ರ ಇರ್ಬೇಕಾದ್ರೆ ಇದ್ರ ಲಾಭನ ನಾನ್ ಪಡ್ಕೊಳ್ತೀನಿ. ಆದ್ರೆ ನಾಳೆ ದಿನ ನೀನು ಜನಗಳ ಮೇಲಿಟ್ಟಿರೋ ವಶೀಕರಣ ಕಡಿಮೆ ಆದ್ರೆ ಏನ್ ಮಾಡ್ತೀಯಾ? ಆಗ ನಿನ್ ಗತಿ ಏನಾಗುತ್ತೆ? ರಮೇಶ್ ಮಾತುಗಳನ್ನ ಕೇಳಿ ಗೌರಿಗೆ ಕೋಪ ಬರುತ್ತೆ. ಕೋಪದಲ್ಲಿ ಅವರು ರಮೇಶ್ಗೆ ಹೇಳ್ತಾರೆ, ನಿನ್ನಂತ ಹೆದರುಪುಕ್ಲ ವ್ಯಕ್ತಿಗಳು ಭೂಮಿ ಮೇಲೆ ಇರ್ಲೇಬಾರ್ದು. ಯಾಕಿಷ್ಟೊಂದು ಹೆದರ್ಕೋತಿದ್ದೀರಾ? ಗೌರಿಗೆ ಗೊತ್ತೇ ಆಗ್ಲಿಲ್ಲ ಅವರು ಆ ಚಮತ್ಕಾರಿ ಸರವನ್ನ ಹಾಕೊಂಡು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ. ಗೌರಿ ಅಲ್ಲಿಂದ ಎದ್ದು ಹೊರಟೋಗ್ತಾರೆ. ಮತ್ತೆ ರಮೇಶ್ ನಿಜವಾಗ್ಲೂ ಬಾವಿಗೆ ಹಾರಿ ಬೀಳ್ತಾರೆ ಮತ್ತೆ ಬಿದ್ದು ಸತ್ತು ಹೋಗ್ತಾರೆ. ಅಯ್ಯೋ ದೇವ್ರೇ, ನಾನು ಏನ್ ಮಾಡ್ಬಿಟ್ಟೆ? ನನ್ನ ಗಂಡಂಗೆ ನಾನು ಸಾಯೋದಕ್ಕೆ ಆದೇಶ ಕೊಟ್ಟೆ. ಈಗ ನಾನ್ ಬದುಕಿದ್ ಏನ್ ಮಾಡ್ಲಿ? ನಾನು ಸತ್ತು ಹೋಗ್ಬಿಡ್ತೀನಿ. ಆಮೇಲೆ ಗೌರಿ ಕೂಡ ಅದೇ ಬಾವಿಗೆ ಬಿದ್ದು ಸತ್ತು ಹೋಗ್ತಾಳೆ.